ಸುಂದರಿಗೆ ಅಂತ ತಂದಿದ್ದೀನಿ. ತಂದಾಯ್ತಲ್ಲ, ಈಗೇನು ತೋರಿಸ್ತಾ ಇದ್ದೀರಾ? ಚೆನ್ನಾಗಿದೆಯಾ ಅಂತ. ಮೊದಲನೇ ಸಾರ್ತಿ ಸೀರೆ ಅಂತ ತಂದಿರೋದು. ಹೆಣ್ಣು ಮಕ್ಕಳಿಗೆ ಯಾವ ಸೀರೆ ಚೆನ್ನಾಗಿರುತ್ತೆ, ಯಾವ ಬಣ್ಣ ಒಪ್ಪುತ್ತೆ, ಇದೆಲ್ಲ ನನಗೆ ಹೇಗೆ ಗೊತ್ತಾಗಬೇಕು? ಹೆಂಗಸರು ಸೀರೆ ಅಂಗಡಿ ಹೊಕ್ಕರೆ ಅಲ್ಲಿರೋ ಸೀರೆನೆಲ್ಲ ಗುಡ್ಡೆ ಹಾಕಿದ್ರೂ ಒಪ್ಪಲ್ವಂತೆ, ಇನ್ನೂ ಯಾವುದೋ ಬೇರೆದು ಬೇಕು ಅಂತಿರ್ತಾರಂತೆ. ಗಂಟೆಗಟ್ಟಲೆ ಆದರೂ ಆಯ್ಕೆ ಮಾಡಲ್ವಂತೆ. ಇಷ್ಟೆಲ್ಲ ಅನುಭವ ಯಾವಾಗ ಆಯಿತೋ? ಮದುವೆ ಆದ ದಿವಸದಿಂದ ನನಗೆ ಒಂದು ರೌಕೆ ಬಟ್ಟೆ ತಂದುಕೊಟ್ಟವರಲ್ಲ ನೀವು. ಇಷ್ಟೆಲ್ಲ ಕತೆ ಹೇಳ್ತಾ ಇರೋದು ನೋಡಿದ್ರೆ ನನ್ನ ತಂಗಿ ಜೊತೆ ಸುತ್ತಿ ಅನುಭವ ಇರೋದು ಅಂತ ಕಾಣುತ್ತೆ. ನಿನ್ನ ಕೇಳಿದ್ದೆ ತಪ್ಪಾಯಿತು. ಕೂತರು ನಿಂತರು ಮತ್ತದೇ ಪುರಾಣ, ಅದೇ ವಿಷಯ. ಸುಂದ್ರಿನೇ ಕೇಳ್ಕೋತೀನಿ. ಸುಂದ್ರಿ ಒಂದು ರೇಷ್ಮೆ ಸೀರೆ ಉಡಬೇಕು ಅಂತ ಆಸೆ ಪಟ್ಲು ಕಣೆ. ಇದನ್ನ ನೋಡಿದೆ 16,000 ಅಂದರು. ತಂದುಬಿಟ್ಟೆ. ಮದುವೆ ಮುರಿದಿದೆ, ಹಬ್ಬ ಇಲ್ಲ, ಹುಣ್ಣಿಮೆ ಇಲ್ಲ, ಈಗ ಯಾಕೆ ಬೇಕಾಗಿತ್ತು ಸೀರೆ? ಮುಂದೆ ಇದೆಯಲ್ಲ ಮದುವೆ, ಸೀಮಂತ, ಬಾಣಂತನ ಅಂತೆಲ್ಲ ಖರ್ಚು. ಆಗ ನೋಡ್ಕೊಂಡ್ರಾಯ್ತು. ಆ ಕಾಲಕ್ಕೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡೋದು. ಅಲ್ಲಿವರೆಗೂ ಅವಳಿರಲ್ಲ. ಏನಿದ್ರು ಉತ್ಸವ ಕಾಲದೊಳಗೆ ಅವಳ ಆಸೆನೆಲ್ಲ ಪೂರೈಸಬೇಕು. ಇಲ್ಲ ಅಂದರೆ ಇನ್ಯಾವತ್ತೂ ಅವಳ ಆಸೆಗಳನ್ನು ಪೂರೈಸೋಕ್ಕಾಗಲ್ಲ. ಇದನ್ನೆಲ್ಲ ನಿನ್ಗೆ ಹೇಗೆ ಹೇಳಲಿಲ್ಲ ಅಂತ, ಹೇಗೆ ಅರ್ಥ ಮಾಡಿಸ್ಲಿ? 16,000 ಸೀರೆಗೆ ಸುರಿದಿದ್ದೀರಲ್ಲ, ದುಡ್ಡೆಲ್ಲಿಂದ ಬಂತು? ಮನೆಯಲ್ಲಿ 108 ತೂತು. ದೇವಸ್ಥಾನದಲ್ಲಿ ನಿಮಗೆ ಬರೋ ಸಂಬಳ ಮನೆ ಖರ್ಚಿಗೆ ಸಾಕಾಗೋದಿಲ್ಲ. ಅಂಥದ್ರಲ್ಲಿ 16,000 ಎಲ್ಲಿಂದ ಬಂತು? ಆಕಾಶದಿಂದ ಉದುರ್ತಾ? ಚನ್ನಬಸಪ್ಪನ ಮಗ್ಗದ ಮನೆಯಿಂದ ಸಾಲ ತಂದಿದ್ದೀನಿ, ಕಂತಿನಲ್ಲಿ ತೀರಿಸ್ಬೇಕು.